ನಮಸ್ಕಾರ ಸ್ನೇಹಿತರೆ. ಇವತ್ತು ಪಾಲಿಟಿಕ್ಸ್, ಇಕಾನಮಿ, ಟೆಕ್ನಾಲಜಿ, ಎಂಟರ್ಟೈನ್ಮೆಂಟ್ ಮತ್ತು ಸ್ಪೋರ್ಟ್ಸ್ನಲ್ಲಿ ಹಲವು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿವೆ. ಅದರಲ್ಲಿ ನಿಮ್ಮ ಗಮನ ಸೆಳೆಯುವ 5 ಪ್ರಮುಖ ಸುದ್ದಿಗಳನ್ನು ಮಾತ್ರ ಸಿಂಪಲ್ ಆಗಿ ನೋಡೋಣ. ಒಂದು ನ್ಯೂಸ್ ನಿಮ್ಮ ವೋಟಿಗೆ ಸಂಬಂಧಿಸಿದೆ. ಇನ್ನೊಂದು ನಿಮ್ಮ ಹಣಕ್ಕೆ. ಮತ್ತೊಂದು ನಮ್ಮ ಕೆಲಸದ ಮೇಲೆ ಬೀರುತ್ತಿರುವ ಪರಿಣಾಮದ ಬಗ್ಗೆ. ಹಾಗಾದರೆ ಶುರು ಮಾಡೋಣ ಇವತ್ತಿನ ಮೊದಲ ಸುದ್ದಿಯಿಂದ. ಇವತ್ತಿನ 5 ಪ್ರಮುಖ ಸುದ್ದಿಗಳು ಒಂದೇ ವಿಡಿಯೋದಲ್ಲಿ. ಮೊದಲ ಸುದ್ದಿ ಕರ್ನಾಟಕ ಪಾಲಿಟಿಕ್ಸ್ನಿಂದ. ಕರ್ನಾಟಕದಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಸರ್ ಬಗ್ಗೆ ಚರ್ಚೆ ಮುಂದುವರೆದಿದೆ. ಸಿವಿಲ್ ಸೊಸೈಟಿ ಗ್ರೂಪ್ಸ್ ಮುಖ್ಯಮಂತ್ರಿ ಕೆ. ಶಿವಕುಮಾರ್ ಅವರಿಗೆ ಸರ್ ಪ್ರಾಸೆಸ್ ಅನ್ನು ಇನ್ನೂ 3 ತಿಂಗಳು ವಿಸ್ತರಿಸುವಂತೆ ಮನವಿ ಮಾಡಿದ್ದಾರೆ. ಈ ಪ್ರಾಸೆಸ್ನಲ್ಲಿ ವೋಟರ್ ಲಿಸ್ಟ್ನಲ್ಲಿ ಹೆಸರು, ಅಡ್ರೆಸ್ ಮತ್ತು ಎಲಿಜಿಬಿಲಿಟಿ ಪರಿಶೀಲಿಸಲಾಗುತ್ತಿದೆ. ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಆಗಸ್ಟ್ 24ರಂದು ಬರಲಿದ್ದು, ಅದರಲ್ಲಿ ನಿಮ್ಮ ಹೆಸರು ಇದೆ ಅನ್ನೋದನ್ನು ಚೆಕ್ ಮಾಡುವುದು ವೋಟರ್ಸ್ಗೆ ಮುಖ್ಯ. ಶೂನ್ಯ. ಎರಡನೇ ಸುದ್ದಿ ಇಕಾನಮಿಯಿಂದ. ಭಾರತದಲ್ಲಿ ₹10 ಮತ್ತು ₹20 ಡೆನಾಮಿನೇಷನ್ ಪಾಲಿಮರ್ ನೋಟ್ಸ್ ತರಲು ರೂಪಾಯಿ ಪೈಲಾಟ್ ಪ್ರಾಜೆಕ್ಟ್ ನಡೆಸಲು ಮುಂದಾಗಿದೆ. ಪೇಪರ್ ನೋಟ್ಸ್ಗಿಂತ ಪಾಲಿಮರ್ ನೋಟ್ಸ್ ಹೆಚ್ಚು ಡ್ಯೂರಬಲ್ ಮತ್ತು ಕೆಲವು ಸೆಕ್ಯೂರಿಟಿ ಫೀಚರ್ಸ್ನಲ್ಲಿ ಉತ್ತಮವಾಗಿರಬಹುದು. ಆದರೆ ಇದು ಈಗಲೇ ಎಲ್ಲ ಪೇಪರ್ ನೋಟ್ಸ್ ರಿಪ್ಲೇಸ್ ಆಗುತ್ತವೆ ಅನ್ನುವುದಲ್ಲ. ಮೊದಲು ಫೀಲ್ಡ್ ಟ್ರಯಲ್ ನಡೆಯಲಿದೆ, ನಂತರ ಅದರ ರಿಸಲ್ಟ್ ಆಧರಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಮೂರನೇ ಸುದ್ದಿ ಟೆಕ್ನಾಲಜಿಯಿಂದ. ಬಂದ ಮೇಲೆ ಕೆಲಸ ಕಡಿಮೆಯಾಗುತ್ತದೆ ಎಂದು ನಾವು ಅಂದುಕೊಂಡಿದ್ದೆವು. ಆದರೆ ಕೆಲವು ಸಾಫ್ಟ್ವೇರ್ ಡೆವಲಪರ್ಸ್ ಹೇಳುತ್ತಿರುವುದು ಅದಕ್ಕೆ ವಿರುದ್ಧವಾಗಿದೆ. ಟೂಲ್ಸ್ ಕೋಡಿಂಗ್ ಮತ್ತು ಡೆವಲಪ್ಮೆಂಟ್ ಅನ್ನು ವೇಗಗೊಳಿಸುತ್ತಿದ್ದರೂ ಎಕ್ಸ್ಪೆಕ್ಟೇಷನ್ಸ್ ಕೂಡ ಹೆಚ್ಚಾಗುತ್ತಿವೆ. ಹೆಚ್ಚು ಔಟ್ಪುಟ್, ಹೆಚ್ಚು ಸ್ಪೀಡ್ ಮತ್ತು ನಿರಂತರ ಲರ್ನಿಂಗ್ ಬೇಕಾಗುತ್ತಿರುವುದರಿಂದ ಕೆಲ ಡೆವಲಪರ್ಸ್ಗೆ ಕೆಲಸ ಕಡಿಮೆ ಮಾಡುವ ಬದಲು ಇನ್ನಷ್ಟು ಕೆಲಸ ಮಾಡಿಸುತ್ತಿದೆ ಎಂಬ ಚರ್ಚೆ ನಡೆಯುತ್ತಿದೆ. ನಾಲ್ಕನೇ ಸುದ್ದಿ ಎಂಟರ್ಟೈನ್ಮೆಂಟ್ನಿಂದ. ಇಮ್ರಾನ್ ಹಶ್ಮಿ ಮತ್ತು ದಿಶಾ ಪಟಾನಿ ಅಭಿನಯದ ಓವರಪ್ಪನ್ 2 ಬಾಕ್ಸ್ ಆಫೀಸ್ನಲ್ಲಿ ಸರ್ಪ್ರೈಸ್ ಕೊಡುತ್ತಿದೆ. ಸಿನಿಮಾ ಕೇವಲ 4 ದಿನಗಳಲ್ಲಿ ವರ್ಲ್ಡ್ ವೈಡ್ ₹130 ಕೋಟಿಗೂ ಹೆಚ್ಚು ಗ್ರಾಸ್ ಮಾಡಿದೆ. ಮಂಡೇ ಕಲೆಕ್ಷನ್ನಲ್ಲಿ ಡಿಪ್ ಬಂದಿದ್ದರೂ ಸಿಕ್ವೆಲ್ ಇನ್ನೂ ಸ್ಟ್ರಾಂಗ್ ಮೊಮೆಂಟಮ್ನಲ್ಲಿ ಸಾಗುತ್ತಿದೆ. 5ನೇ ಸುದ್ದಿ ಸ್ಪೋರ್ಟ್ಸ್ನಿಂದ. ಬಾಂಗ್ಲಾದೇಶ ವಿರುದ್ಧ ಮೊದಲ ಟೆಸ್ಟ್ನಲ್ಲಿ ಆಸ್ಟ್ರೇಲಿಯಾಗೆ ದೊಡ್ಡ ಶಾಕ್ ಎದುರಾಗಿದೆ. ಬಾಂಗ್ಲಾದೇಶ ಡರ್ವಿನ್ನಲ್ಲಿ ಆಸ್ಟ್ರೇಲಿಯಾವನ್ನು 9 ವಿಕೆಟ್ಸ್ನಿಂದ ಸೋಲಿಸಿತು. ಈ ಡೆಫೀಟ್ ನಂತರ ಆಸ್ಟ್ರೇಲಿಯಾ 2ನೇ ಟೆಸ್ಟ್ಗೆ ಸ್ಕ್ವಾಡ್ನಲ್ಲಿ ಒಂದು ಬದಲಾವಣೆ ಮಾಡಿದ್ದು, ಓಪನರ್ ಜೇಕ್ ವೆಥರ್ಲ್ಡ್ ಬದಲು ಮ್ಯಾಥ್ಯೂ ರೆನ್ಶಾ ಅವರನ್ನು ಕರೆತಂದಿದೆ. ಈಗ ಆಸ್ಟ್ರೇಲಿಯಾ ಸೀರೀಸ್ ಲೆವೆಲ್ ಮಾಡಲು ಪ್ರಯತ್ನಿಸಬೇಕಿದೆ. 4. ಹಾಗಾದರೆ ಇವತ್ತಿನ 5 ಪ್ರಮುಖ ಸುದ್ದಿಗಳು ಇಷ್ಟೇ. ಕರ್ನಾಟಕದಲ್ಲಿ ವೋಟರ್ ಲಿಸ್ಟ್ ಬಗ್ಗೆ ಚರ್ಚೆ. ಇಂಡಿಯಾದಲ್ಲಿ ಪ್ಲಾಸ್ಟಿಕ್ ಕರೆನ್ಸಿ ಪ್ರಯೋಗ. ಕೆಲಸದ ರೀತಿಯನ್ನೇ ಬದಲಿಸುತ್ತಿದೆ. ಓವರಪ್ಪನ್ 2 ಬಾಕ್ಸ್ ಆಫೀಸ್ನಲ್ಲಿ ಸರ್ಪ್ರೈಸ್ ಕೊಡುತ್ತಿದೆ. ಮತ್ತು ಬಾಂಗ್ಲಾದೇಶ ವಿರುದ್ಧ ಆಸ್ಟ್ರೇಲಿಯಾಗೆ ದೊಡ್ಡ ಸೆಟ್ಬ್ಯಾಕ್. ಒಂದೇ ದಿನದಲ್ಲಿ ಪಾಲಿಟಿಕ್ಸ್, ಇಕಾನಮಿ, ಟೆಕ್ನಾಲಜಿ, ಎಂಟರ್ಟೈನ್ಮೆಂಟ್ ಮತ್ತು ಸ್ಪೋರ್ಟ್ಸ್. ಮನುಷ್ಯರಿಗೆ ನ್ಯೂಸ್ ನೋಡಲು ದಿನಕ್ಕೆ 24 ಗಂಟೆ ಇದೆ, ಆದರೆ ಅಟೆನ್ಷನ್ ಸ್ಪ್ಯಾನ್ ಮಾತ್ರ 5 ನಿಮಿಷಕ್ಕೂ ಕಡಿಮೆ.